ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರಾಗಿ ಕೆಡಗ ನಟರಾಜ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸೋಮಶೇಖರ್ ಕೆಪಿ ಕೆಡಗ ಅವರು ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕೆಆರ್ ನಗರ ತಾಲೂಕು ಅಧ್ಯಕ್ಷರಾಗಿ ಸಿಪಿ ರಮೇಶ್ ಆಯ್ಕೆಯಾಗಿರುವಂಥದ್ದು. ಕರ್ಪೂರವಳ್ಳಿ ಜಂಗಮಮಠದ ಪೀಠಾಧಿಪತಿ ಅಭಿನವ ಚಂದ್ರಶೇಖರ ಸ್ವಾಮಿ ಸಾನ್ನಿಧ್ಯದಲ್ಲಿ ಸದಸ್ಯರುಗಳನ್ನು ಉದ್ದೇಶಿಸಿ ನೂತನ ಅಧ್ಯಕ್ಷರು ಸಿಪಿ ರಮೇಶ್ ಮಾತನಾಡಿ, ರಾಜಕೀಯವನ್ನು ಹೊರತುಪಡಿಸಿ ಸಂಘ ಮತ್ತು ಸಮಾಜವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗಿದೆ. ಸಮಾಜದ ಏಳಿಗೆಗೆ ಸದಾ ನಿಮ್ಮೊಂದಿಗೆ ತನು ಮನ ಧನ ಸಹಾಯದೊಂದಿಗೆ ಎಂದಿಗೂ ಇರುತ್ತೇನೆ ಎಂದರು. ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರು ಕೆಡಗ ನಟರಾಜ್ ಮಾತನಾಡಿ, ಒಮ್ಮತದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಸಮಾಜದ ಒಗ್ಗಟ್ಟಿನಿಂದ ಇದ್ದರೆ ಎಲ್ಲವೂ ಸಾಧ್ಯ ಎಂದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಸದಸ್ಯರುಗಳಾದ ಚಂದ್ರಶೇಖರ ಕೆಬಿ, ಬಿಪಿ ಲೋಕೇಶ್, ಕೆಆರ್ ಮಹೇಶ್, ಮಂಜುನಾಥ್, ನಟರಾಜ್ ಕೆಎಸ್, ಸೋಮಶೇಖರ್ ಎನ್ಬಿ, ಎಚ್ಎಂ ಸೋಮೇಶ್, ಬಿಎಸ್ ಶಿವಕುಮಾರ್, ತೇಜಮೂರ್ತಿ, ಉರಿಯಪ್ಪ, ಯೋಗಾನಂದ, ಎಸಿ ಯತೀಶ್, ದಾಕ್ಷಾಯಿಣಿ, ಕಾವ್ಯ ಬಿಸಿ, ರಾಣಿ, ರೇಖಾ ಎಂಎನ್, ಶಿಲ್ಪಾ ಎನ್ಎಸ್, ಸುಂದ್ರಮ್ಮ, ವಿಜಯಕುಮಾರಿ, ಪ್ರಕಾಶ್ ಆರಾಧ್ಯ ಮತ್ತು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗಾಯನಹಳ್ಳಿ ಕುಮಾರಸ್ವಾಮಿ, ಮಹಾಸಭಾ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಸರ್ಗೂರ್ ಶಿವು, ಮಾಜಿ ಉಪಾಧ್ಯಕ್ಷರು ಬೇರಿಯ ಪ್ರಕಾಶ್ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ದರು. 2026ರಂದು ನಡೆಸುವ ಅಂಗವಾಗಿ ಸಲ್ಲಿಸಲಾಗಿದ್ದ ನಾಮಪತ್ರಗಳನ್ನು ದಿನಾಂಕ 7/5/2026ರಂದು ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಪರಿಶೀಲನೆ ನಡೆಸಿ ನಂತರದಲ್ಲಿ ಊರ್ಜಿತಗೊಂಡ ಮತ್ತು ಅನೂರ್ಜಿತಗೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ನಾಮಪತ್ರಗಳನ್ನು ವಾಪಸ್ ಪಡೆಯಲು ಅಂತಿಮ ಗಡುವು ದಿನಾಂಕ 10/5/2026 ಮಧ್ಯಾಹ್ನ 3 ಗಂಟೆಯವರೆಗೆ ನೀಡಲಾಗಿತ್ತು. ಈ ಅವಧಿಯ ಒಳಗೆ ನಾಮಪತ್ರಗಳನ್ನು ವಾಪಸ್ ಪಡೆದ ನಂತರ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಸಂಖ್ಯೆಯು ಮಹಾಸಭೆಯ ಸಂವಿಧಾನದ ಪ್ರಕಾರ ಅವಶ್ಯಕವಾಗಿ ಬೇಕಾಗುವಷ್ಟು ಉಮೇದುವಾರರು ಅಂತಿಮವಾಗಿ ಉಳಿದುಕೊಂಡಿರುವುದರಿಂದ ಚುನಾವಣೆಯನ್ನು ನಡೆಸುವ ಅವಶ್ಯಕತೆ ಉದ್ಭವಿಸಿರುವುದಿಲ್ಲ. ಹೀಗಾಗಿ ಸಾಲಿಗ್ರಾಮ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು, ಮಹಿಳಾ ಸದಸ್ಯರನ್ನು ಒಳಗೊಂಡಂತೆ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸಿ ಪ್ರಕಟಿಸುತ್ತೇನೆ. ಕೆಬಿ ನಟರಾಜ್ ಅಧ್ಯಕ್ಷರು. ವೀರಶೈವ ಸಮಾಜದ ಸಾಲಿಗ್ರಾಮ ತಾಲೂಕು ಘಟಕ ಇವತ್ತು ಹೊಸದಾಗಿ ರಚನೆಯಾಗಿದೆ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಕರ್ಪೂರವಳ್ಳಿ ಮಠದ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಅದೇ ರೀತಿ ಈ ಭಾಗದ ನೂತನ ಅಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಕೆಡಗ ನಟರಾಜಣ್ಣವರೇ, ಈ ಚುನಾವಣಾ ಅಧಿಕಾರಿಗಳೇ, ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳೇ, ಹೊಸದಾಗಿ ಈಗ ಒಂದು ತಾಲೂಕು ಘಟಕ ಆಯ್ಕೆಯಾಗಿದೆ. ಇವತ್ತೇನಾಗಿದೆ ಅಂತಂದರೆ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದೆ. ಬೇರೆ ಬೇರೆ ಸಮಾಜಗಳು ಇದು ಚುನಾವಣೆ ಸಂದರ್ಭದಲ್ಲಿ ಇವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಭಾಗ ಆಯ್ತಾರೆ ಅಂತ ಕಾಯ್ತಾಯಿದ್ರು. ಅದನ್ನೆಲ್ಲ ಹೊರತುಪಡಿಸಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಇವತ್ತೇನು 20 ಜನ ನಿರ್ದೇಶಕರುಗಳು, ಒಬ್ಬರು ಅಧ್ಯಕ್ಷರು, ಆಮೇಲೆ ಕಮಿಟಿ ಅಧ್ಯಕ್ಷರು ಮಾಡ್ಕೋತಾರೆ. ನಿಧಾನಕ್ಕೆ ಯಾರು ಬೇಕು ಏನು ಅಂತ ಅವ್ರು ಅಧ್ಯಕ್ಷರು ಮಾಡ್ಕೋತಾರೆ. ಒಳ್ಳೆಯದಾಗಲಿ. ಒಳ್ಳೆ ಕೆಲಸ ಮಾಡಿ. ಸಮಾಜದ ಹಿತದೃಷ್ಟಿಯಿಂದ ಯಾರು ಯಾವುದೇ ಮನಸ್ಸ ಇಟ್ಕೊಂಡ್ರೂ ಸಹ, ಯಾವುದೇ ದ್ವೇಷ ಇಟ್ಕೊಂಡ್ರೂ ಸಹ ಅದನ್ನು ಮರೆತು ಸಮಾಜ ಸಂಘಟನೆಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಈ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಈ ಕೆಲಸ ಏನಾಯ್ತದೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಈ ಸಮಾಜದಲ್ಲಿ ಇಂಥ ಕೆಲಸ ಆಯಿತು, ಹೀಗಾಗಿದೆ ಅಂತ ಜನ ಮಾತಾಡಬೇಕು. ಆ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿ ಹೊಸದಾಗಿ ನಮ್ಮ ಇರ್ಲೆ ಭಾಗದಿಂದ ನಂಗೆ ಜವಾಬ್ದಾರಿ ಕೊಟ್ಟಿದ್ರು. ನೀವು ನಮ್ಮ ಭಾಗದಲ್ಲಿ ಅಧ್ಯಕ್ಷರ ಜೊತೆ ಸಂಪರ್ಕ ಮಾಡಿಕೊಂಡು ಏನೇನು ಕೆಲಸ ಕಾರ್ಯಗಳಾಗಬೇಕು, ಸಮಾಜದ ದೃಷ್ಟಿಯಿಂದ ಏನೇನಾಗಬೇಕು ಅನ್ನೋದನ್ನ ನೋಡಿ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡೋಗಿ. ಭವಿಷ್ಯದಲ್ಲಿ ಇದು ನಿಜಕ್ಕೂ ಇವತ್ತು ನಾನು ಅಧ್ಯಕ್ಷ ಆಗಬೇಕು ಅಂತ KNR ತಾಲೂಕಲ್ಲಿ ಹೋಗಿರಲಿಲ್ಲ. ನಾನು ಯಾರನ್ನೂ ಮಾಡೋಕ್ಕೆ ಹೋಗಿದ್ದೆ, ಎಲ್ಲ ನನ್ನೇ ಅಧ್ಯಕ್ಷ ಆಗಿ ಅಂತ ಹೇಳಿ ಎಲ್ಲ ವಾಪಸ್ ತೆಗೆದ್ಮೇಲೆ 8 ಜನ ಆಕಾಂಕ್ಷಿಗಳಿದೆ. ಇಲ್ಲಿ ನಟನಿಗೆ ಅದೃಷ್ಟ ಒಬ್ಬನೇ, ಒಬ್ಬರೇ ಅಪ್ಲಿಕೇಶನ್ ಹಾಕಿದ್ದು, ಅವರೇ ಅಧ್ಯಕ್ಷ ಅಂತ ಅವತ್ತೇ ಡಿಕ್ಲೇರ್ ಆಗೋಯ್ತು. ನಮ್ಮಲ್ಲಿ 8 ಜನದಲ್ಲಿ ಒಬ್ಬರು ಹೊರಟೇ ಹೋಗ್ಬಿಟ್ರು, ನಾನು ಎಲೆಕ್ಷನ್ನೇ ಮಾಡ್ತೀನಿ ಅಂತ. ಕೊನೆಗೆ ಬಂದು ಅವರು ನಂಗೆ CP ರಮೇಶ್ ಆಗಿದ್ದಾರೆ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವರು ಸಹ ವಾಪಸ್ಸು ತೊಗೊಂಡ್ರು. 7 ಜನ ವಾಪಸ್ ತೊಗೊಂಡು ನಾನು ಅಧ್ಯಕ್ಷ ಆಗಿದ್ದೀನಿ. ನಾನು ನಟನ ಇಬ್ಬರೂ ಸೇರಿ ಸಮಾಜದ ಅಭಿವೃದ್ಧಿಗೆ, ಸಮಾಜ ಏಳಿಗೆಗೆ ನಮ್ಮ ಕೈಲಾದಂಥ ಸಹಾಯವನ್ನು, KNR ತಾಲೂಕು, ಸಾಲಿಗ್ರಾಮ ತಾಲೂಕು ಭೇದ ಭಾವ ಇಲ್ದಂಗೆ ಎರಡೂ ತಾಲೂಕುಗಳನ್ನ ಒಂದೇ ಅಂತ ತಿಳ್ಕೊಂಡು ನಾವಿಬ್ಬರು ಒಗ್ಗಟ್ಟಾಗಿ ಸಮಾಜದ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹ ಅದನ್ನು
ಸರಿಪಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಈ ಹೊಸ ನಿರ್ದೇಶಕರುಗಳು ಮತ್ತು ಹೊಸ ಅಧ್ಯಕ್ಷರಿಗೆ ಹೃದಯಪೂರ್ವಕವಾದ ನಮಸ್ಕಾರ ತಿಳಿಸಿ, ನೀವು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇರ್ತದೆ. ಆಮೇಲೆ ನಾನಂತೂ ಯಾವುದೇ ಸಂದರ್ಭದಲ್ಲಿ ಕರೆದ್ರು ತನುಮನ ಧನಗಳೊಂದಿಗೆ ನಿಮ್ಮ ಜೊತೆ ಇರ್ತೀನಿ. ಬರೀ ಬರೋದು ಹೋಗೋದು ಅಂತಲ್ಲ, ಎಲ್ಲ ಥರದ ಸಹಕಾರಗಳೊಂದಿಗೆ ನಿಮ್ಮ ಜೊತೆ ಇರ್ತೀನಿ. ನೀವು ಏನೇ ಕೆಲಸ ಮಾಡಿದ್ರು ನಿಮಗೆ ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳಿ, ಇವತ್ತು ಈ ಒಂದು ಸಭೆ ಕರ್ಪುರಳ್ಳಿ ಮಠದಲ್ಲಿ ನಮ್ಮ ಅಭಿನವ ಚಂದ್ರಶೇಖರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ನಿಜಕ್ಕೂ ನಾವು ಅವರನ್ನ ಈ ನಿಮ್ಮ ಒಂದು ಸಾಲಿಗ್ರಾಮ ತಾಲೂಕಿಗೆ ಅವ್ರನ್ನ ಗೌರವ ಅಧ್ಯಕ್ಷರನ್ನ ಮಾಡ್ಕೊಳ್ಳಿ. ಏನೇ ಕಾರ್ಯಕ್ರಮ ಮಾಡೋದು ಈ ಮಠದಲ್ಲಿ ಮಾಡೋಣ. ಈ ಸಾಲಿಗ್ರಾಮಕ್ಕೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ. ಇಲ್ಲಿ ಸ್ವಾಮೀಜಿಗಳು ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಎಲ್ಲ ಥರದ ಅನುಕೂಲನ ಇಲ್ಲಿ ಮಾಡ್ಬಿಟ್ಟು ಹೋಗೋರೆ. ನಮಗೆ ಕೂತ್ಕೊಳ್ಳೋಕ್ಕಾಗಲಿ, ನಿಂತ್ಕೊಳ್ಳೋಕ್ಕಾಗಲಿ, ಮತ್ತು ಕಾರ್ಯಕ್ರಮ ಮಾಡೋಕ್ಕಾಗಲಿ, ವೇದಿಕೆಗಳು ಮಾಡೋಕ್ಕಾಗಲಿ ಎಲ್ಲದೂ ಈ ಮಠದಲ್ಲಿ ಅನುಕೂಲ ಇದೆ. ಈ ಮಠನ ನಾವು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ತಿಂಗಳಿಗೊಂದ್ಸಲಿ ಸಭೆ ಮಾಡಿ ಈ ಮಠದಲ್ಲೇ ಸಭೆ ಮಾಡೋದ್ರಿಂದ ಆ ಸ್ವಾಮೀಜಿಗಳಿಗೂ ಧೈರ್ಯ ಇರ್ತದೆ. ನಮ್ಮ ಸಮಾಜದವ್ರು ಬರ್ತಾರೆ, ಹೋಯ್ತಾರೆ, ನನಗೇನೇ ತೊಂದರೆ ಆದರೂ ನಾವು ಕಷ್ಟ ಸುಖ ಆದರೂ ಹೇಳ್ಕೊಬೋದು ಅಂತ. ನಾವೆಲ್ಲರೂ ಅವ್ರಿಗೂ ಒಂದು ಶಕ್ತಿಯಾಗಿ ಅವ್ರು ಯಾವುದೇ ಕಷ್ಟ ಇದ್ದರೂ ಸಹ ಅವ್ರ ಜೊತೆ ನಿಂತು ಈ ಮಠದ ಅಭಿವೃದ್ಧಿಗೆ ನಾವೆಲ್ಲ ಸಮಗ್ರವಾಗಿ ಹೋರಾಟ ಮಾಡೋಣ. ಜೊತೆಗೆ ಸಮಾಜದ ಅಭಿವೃದ್ಧಿಗೂ ಸಹ ನಾವು ಕಂಕಣಬದ್ಧವಾಗಿ ಹೋರಾಟ ಮಾಡೋಣ. ಇಲ್ಲಿ ಅವನ ಆ ಪಕ್ಷ ಇವನು ಈ ಪಕ್ಷ ಎಲ್ಲ ಭೇದ ಭಾವ ಮರೆತು ನಮ್ಮ ಸಮಾಜ ಅಂದರೆ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಚುನಾವಣೆ ಬಂದಾಗ ನಿಮ್ಮದು ನೀವು ಮಾಡ್ಕೊಳ್ಳಿ, ನಮ್ಮದು ನಾವು ಮಾಡ್ಕೊತೀವಿ. ಈ ಬೇರೆ ಟೈಮಲ್ಲಿ ನಾವೆಲ್ಲ ಒಂದಾಗಿ ವಿಶ್ವಾಸದಿಂದ ಪ್ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಹಿರಿಯರು ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮೇಲೆ ವಿಶ್ವಾಸ ಇಟ್ಟು ನಮ್ಮ ಸಮಾಜದ ಹಿರಿಯರು ನೀವುಗಳೆಲ್ಲರೂ ಸೇರಿ ಯಾವುದೇ ಅರ್ಜಿ ಹಾಕ್ದೇ ಒಮ್ಮತವಾಗಿ ಆಯ್ಕೆ ಮಾಡಿದ್ದಕ್ಕೆ ಸಮಾಜಕ್ಕೆ ಯಾವುದೇ ಥರದ ಕಳಂಕ ಬರದ ರೀತಿಯಲ್ಲಿ ನಾನು ನಡೆಸ್ಕೋತೀನಿ, ನಿಮ್ಮನ್ನು ವಿಶ್ವಾಸದಿಂದ ಕಾಣ್ತೀನಿ ಅಂತ ಹೇಳ್ತಾ ನನಗೆ ಅಧ್ಯಕ್ಷ ಆಗಲು ಸಹಕರಿಸೋ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ